ಇದ್ರ ಮೇಲೆ ನನ್ನ ಕೆದಕಿದ್ರು ಆನ್ಸರ್ ಇಲ್ಲ. ರಿಲೀಸ್ ಆಗಬೇಕಂತ ಉತ್ತರ ಕೊಡ್ತೀನಿ. ಸರ್, ಈಗ ತುಂಬಾ ಕೆಟ್ಟ ಕಮೆಂಟ್ ಮಾಡಿದ್ರೆ ನೀವು ನಮ್ಮ ಭಾಗದ ನಾಯಕ ಅನ್ನೋದಕ್ಕೆ ನಮ್ಮ ಇಡೀ ಚಿತ್ರದುರ್ಗ ಹೆಮ್ಮೆ ಪಡುತ್ತೆ. ಸೊ ಈ ತರ ಕೆಟ್ಟ ಕಮೆಂಟ್ಗಳನ್ನ ಆಸ್ ಅಭಿಮಾನಿಯಾಗಿ ಅಥವಾ ನಮ್ಮ ಭಾಗದ ನಾಯಕ ನೋಡಿದಾಗ ನಮಗೆ ಪರ್ಸನಲಿ ಹರ್ಟ್ ಆಗುತ್ತೆ. ಅದನ್ನ ಎಷ್ಟು ಮಟ್ಟಿಗೆ ತಗೋತೀರಾ, ಎಷ್ಟು ನೋವಾಗುತ್ತೆ? ಅಮ್ಮ, ಅಕ್ಕ, ತಂದೆ, ತಾಯಿ, ಮಕ್ಕಳು ಎಲ್ಲರೂ ಎಳಿತಾರೆ. ಅದೆಷ್ಟು ನೋವು ಕೊಡುತ್ತೆ ಸರ್? ಬರೀ ಫ್ಯಾನ್ಸ್ನ ಅಷ್ಟೇ ಅಲ್ಲ, ನಿಮ್ಮ ಮನೆಯವ್ರನ್ನೂ ಕೂಡ ಹೇಳಿದಾಗ ಎಷ್ಟು ನೋವು ಕೊಡ್ತೀರಾ ಅಥವಾ ಅದನ್ನ ಬಿಟ್ಟಾಗ್ತೀರಾ? ತಲೆ ಕೆಡಿಸ್ಕೊಳ್ಳೋಲ್ಲ. ಫಸ್ಟ್ ಆಫ್ ಆಲ್ ನಾನು ಕೊಡೋದೇ ಕುತ್ಕೊಂಡು ಸತ್ಯ ಮಾತಾಡ್ತಾ ಇದೀನಿ ಈ ಚೇರ್ ಮೇಲೆ ಕುತ್ಕೊಂಡು. ನೀವೇನು ಹೇಳಿದ್ರು ನನಗೆ ಅದಿಷ್ಟು ಬೆಳಗ್ಗೆ ನ್ಯೂಸಿಗೆ ಒಂದು ಇಂಟರ್ವ್ಯೂ ಕುತ್ಕೊಳ್ಳೋ ತನಕ ಯಾವುದು ನಡೆದಿದೆ ಅಂತಾನೆ ದೇವ್ರ ಸತ್ತಾನು ಗೊತ್ತಿಲ್ಲ. ಯಾಕಂದ್ರೆ ನಾನು ನೋಡೇ ಎಲ್ಲಿದ್ದೆ, ಹುಬ್ಬಳ್ಳಿಯಲ್ಲಿ ಮುದ್ದೆ ಪ್ರೋಗ್ರಾಮ್ ಎಷ್ಟು ಲೇಟ್, ಅದು ಮುಗಿದಾಗ ಎಷ್ಟು ರೂಮ್ಗೆ ಹೋಗ್ತೀನಿ, ರೂಮ್ಗೆ ಹೋದ್ರೆ ಒಂದು ದೊಡ್ಡ ಬಿಡೋದು ನನ್ನೊಂದು ಪಡೆ ಇದೆ. ಒಳ್ಳೆ ದೊಡ್ಡ ಪಡೆ, ಪೊಲೀಸ್ ಅಧಿಕಾರಿಗಳ ಪಡೆ, ರಾಜಕಾರಣಿಗಳ ಪಡೆ, ಸ್ನೇಹಿತರ ಪಡೆ ಎಲ್ಲರೂ ಬಂದು ನನಗೆ 5 ಗಂಟೆ ಬಂದು ಕಳಿಸಿದ್ದೀನಿ. 5 ಗಂಟೆ ಮಲ್ಗಕ್ಕೆ ಬಿಟ್ಟಿಲ್ಲ ಅಂದ್ರೆ ನಾನೊಂದು ಪಣ ತಗೊಂಡೆ. ನಿಮಗೆ ಬೆಳಗ್ಗೆ ಮಲ್ಗಾಕಿರಲ್ಲ. ಬೆಳಗ್ಗೆ 6:30 ಹೋಗಿ ಎಲ್ಲರೂ ಬಾಗಿಲು ತಟ್ಟಿ ಎಬ್ಸಿ 7 ಕಾಲಿಗೆ ಏರ್ಪೋರ್ಟ್ ಇರೋದು ನನ್ನ ಫ್ಲೈಟ್ ನಿಂತಿದ್ದಾರೆ. ಫ್ಲೈಟ್ ಹತ್ಕೊಂಡು ಬಂದು ಸ್ಟ್ರೈಟ್ ಅವೇ ರೆಸ್ಪಾನ್ಸಿಬಿಲಿಟಿ ನಮ್ಮ ಮಲಗಿಲ್ಲ. ಅವ್ರು ನನ್ನೊಟ್ಟಿಗೆ ಬಂದವರು ಎಲ್ಲರೂ ಮುಕ್ಕಾಲು ದಿನ ಬಂದರು. ನಾನು ಸ್ಟ್ರೈಟ್ ಅವೇ ಡಬ್ಬಿಗೆ ಥಿಯೇಟರ್ ಹೋಗಿ 5 ಗಂಟೆ ಸಾಯಂಕಾಲವೇ ಮಾಡಿ 5 ಗಂಟೆಯಿಂದ 7 ಗಂಟೆ ಆದರೂ ಒಂದು ಮೀಟಿಂಗ್ ಅಟೆಂಡ್ ಮಾಡಿ ಮತ್ತೆ ಒಳಗೆ ಹೋಗ್ತೀವಿ. 3 ಗಂಟೆ ರಾತ್ರಿ ಒಳಗೆ ಡಬ್ಬಿಂಗ್ ಮಾಡ್ತೀವಿ. ತಮಿಳು 3 ಗಂಟೆ ರಾತ್ರಿ ಕೆಳಗಡೆ ಬಂದು ಸ್ನಾನ ಮಾಡಿ ಬರ್ಬೋದು. 4 ಕಾಲ 7 ಗಂಟೆಗೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಡಬ್ಬಿಂಗ್ ಸ್ಟಾರ್ಟ್ ಮಾಡಿ ಮುಗಿಸಿ ಓಡ್ಬಂದು 4 ಇಂಟರ್ವ್ಯೂ ಮುಗಿಸಿ ಮತ್ತೆ ಬಂದು ಮುಂದೆ ಕೂತೀವಿ. ದಿಸ್ ಇಸ್ ಮೈ ಸ್ಕಿಲ್. ಈ ಮಧ್ಯದಲ್ಲಿ ಬೆಳಗ್ಗೆ ಕೂತಾಗ ನನಗೆ ಒಂದು ಏನೋ ಗೊತ್ತಾಯ್ತು ಕೇಳಿ ಏನು ನನ್ನ ವಿಡಿಯೋ ನೋಡಕ್ಕೆ ಹೋಗ್ಲಿಲ್ಲ ಹೇಳಿದೆ. ಅಲ್ಲಿವರೆಗೂ ನನಗೆ ವಿಚಾರವೇ ಇಲ್ಲ. ಸೆಕೆಂಡ್, ನಿಮಗೆ ಒಂದು ಮಾತು ಹೇಳಿ, ಥಿಯೇಟ್ರಲ್ಲಿ ಕೂತ್ಕೊಂಡಾಗ 1,000 ಟಿಕೆಟ್ ಇದೆ ಅಂತ ಅಂದ್ಕೊಂಡ್ರೆ ಥಿಯೇಟ್ರಲ್ಲಿ 1000 ಜನ ಒಳ್ಳೆಯದೇ ಹೇಳ್ತಾರೆ ಸಿನಿಮಾ ಬಗ್ಗೆ. ನನಗೆ ಫೈನಲಿ ರಿಸಲ್ಟ್ ಬೇಕಷ್ಟೇ. ನೀವು ಕಮೆಂಟ್ಸ್ ಹೇಳ್ತೀರಿ, ನಾನು ಟ್ವೀಟ್ ಮಾಡೋಣ, ನಾನು ಕಮೆಂಟ್ಸ್ ಯಾಕೆ ಮಾಡೋಣ? ಕಮೆಂಟ್ಸ್ ನೀವು ನೋಡ್ತಾರ, ನಾನು ನೋಡ್ತಾರ, ಐ ನಾಟ್ ಇಂಟ್ರೆಸ್ಟ್. ಇವಾಗ ನನ್ನ ಉದ್ದೇಶ ಏನು ಅಂದರೆ ಟ್ವೀಟ್ ಮಾಡೋಕ್ಕೆ ಅಷ್ಟೇ ನನಗೆ ಬೇಕಾಗಿರೋದು. ಅದ್ರ ಕೆಳಗಡೆ 1000 ಮಾತಾಡ್ತಾ ಇರ್ತಾರೆ. ಐ ಡೋಂಟ್ ವಾಂಟ್ ಟು ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಿಕಾಸ್ ಅದು ನನ್ನ ಜೀವನ ಅಂತ ಚೇಂಜ್ ಮಾಡೋದು. ಇಟ್ ಡಸಂಟ್ ಚೇಂಜ್. ಓದ್ತಾ ಇರೋದು ನಾನು ನಿಮ್ಗಳಿಗೆ ಹೇಳೋದು, ಇಫ್ ಯು ವಾಂಟ್ ಟು ಮೇಕ್ ಅ ಡಿಫರೆನ್ಸ್ ಇನ್ ದ ಸೊಸೈಟಿ, ಸ್ಟಾಪ್ ರೀಡಿಂಗ್ ಇಟ್. ಇನ್ನೊಂದು ಹೇಳ್ತಾ ಇದ್ದೀನಿ, ಖಾರ ಚೆನ್ನಾಗಿಲ್ಲ, ನಮ್ಗಳಿಗೆ ಖಾರ ಆಗಲ್ಲ, ಅಸಿಡಿಟಿ ಆಗುತ್ತೆ, ಖಾರದಿಂದ ಹೊಟ್ಟೆ ಉರಿತು, ಏನು ಮಾಡ್ತೀರ? ಖಾರ ತಿನ್ನೋದು ಇಷ್ಟ ಹೌದಲ್ಲ? ಶುಗರ್ ತಿಂದರೆ ಹೊಡಿತೀರಾ, ತಿಂತೀರಾ? ಸೊ ಇಫ್ ಯು ನೋ ಯುವರ್ ವೀಕ್ನೆಸ್, ವೈ ಡೋಂಟ್ ಯು ರೆಕ್ಟಿಫೈ ಇಟ್? ನನ್ನ ವೀಕ್ನೆಸ್ ನಾನು ರಿಯಾಕ್ಟ್ ಮಾಡ್ತೀನಿ. ನನ್ನ ವೀಕ್ನೆಸ್ ಅದು ಓದಿದ್ರೆ ನನಗೆ ಗಂಟ ಆಗುತ್ತೆ. ದೂರ ಇದೆ. ಇಫ್ ಅ ಪರ್ಸನ್ ಈಸ್ ಗೆಟಿಂಗ್ ಟು ಟಾಕ್ಸ್, ಇಫ್ ದ ಪರ್ಸನ್ ಈಸ್ ಗೆಟಿಂಗ್ ಟು, ಇವಾಗ ಎಷ್ಟೋ ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರೆ, ಅವರಿಂದ ನಮಗೆ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾ ಇರುತ್ತೆ. ದೂರ ಇದೆ. ಯಾವುದೋ ಒಂದು ಸ್ನೇಹಿತ ಅವ್ನು ಏನು ಇದ್ದಾರೆ ಇರ್ಬೋದು, ಅವ್ರು ಬಂದಾಗ ನಿಮ್ಮ ಮುಖವನ್ನು ನಗುತ್ತಾರೆ. ಹತ್ರ ಮೇಕ್ ಯು ಚಾಯ್ಸಸ್ ಇನ್ ಲೈಫ್. ಇಸ್ಂಟ್ ಇಟ್ ಸೋ ಸಿಂಪಲ್? ನಾನು ಕಮೆಂಟ್ ಮಾಡೋದು.